Do I look scared? Why you are in so hurry? अभी पिक्चर बाकी है. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಈಗ ದೇಶಾದ್ಯಂತ ಭಾರಿ ಸುದ್ದಿಯಲ್ಲಿದೆ. 100 ವರ್ಷ ಪೂರೈಸುವ ಈ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಥವಾ ಅದರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ದರ ಕುರಿತು ಕರ್ನಾಟಕದ ರಾಜಕಾರಣದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಹೋದ ವರ್ಷದಿಂದಾನು ಪ್ರಿಯಾಂಕ್ ಖರ್ಗೆ ಮತ್ತು RSS ನಡುವೆ ಭಾರಿ ಜಟಾಪಟಿ ನಡೀತಾ ಇದೆ. ಈಗ ವಿಷಯ ಏನಪ್ಪಾ ಅಂತಂದ್ರೆ, ಮತ್ತೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ತೊಡೆ ತಟ್ಟಿ ನಿಂತ್ಕೊಂಡಿದ್ದಾರೆ. ನಾನು ಅಧಿಕಾರದಲ್ಲಿರೋ ತನಕ RSS ಅನ್ನ ಹದ್ದು ಬಸ್ನಲ್ಲಿ ಇಡ್ತೀನಿ ಅಂತ ಗುಡುಗಿದ್ದಾರೆ. ಸರ್ಕಾರಿ ಶಾಲೆಗಳ ಆವರಣ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಮತ್ತು ಪಾರ್ಕ್ಗಳಂತಹ ಸರ್ಕಾರಿ ಜಾಗಗಳಲ್ಲಿ RSS ಬೈಠಕ್ ಹಾಗೂ ಅದರ ಚಟುವಟಿಕೆಗಳನ್ನು ನಡೆಸಬೇಕಂದ್ರೆ ಅದಕ್ಕೆ ಪರ್ಮಿಷನ್ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಕಿಡಿಕಾರಿದ್ದಾರೆ. ಹೋದ ವರ್ಷನೇ ನಿಯಮ ಆಗಿದೆ. ಈಗ ಮತ್ತೆ ಚರ್ಚೆ ಆಗ್ತಾರೆ ಹಿನ್ನೆಲೆಯಲ್ಲಿ ನಾನು ಎಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀನೋ ಅಲ್ಲಿ ತನಕ RSSನ ಆಟಾಟೋಪಗಳಿಗೆ ಕಡಿವಾಣ ಆಗ್ತೀನಿ ಅಂತ ಹೇಳಿದ್ದಾರೆ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವರು ಬಂದಿದ್ರು, ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ನೋಡಿ, ಯಾರಾನ ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ, ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಆವಾಗ ಈಗ ಉದಾಹರಣೆಗೆ ನೀವು ಬುಧವಾರ ಕೇಳ್ತೀರಾ, ಬುಧವಾರ ಆಗೋದಿಲ್ಲ ನಮ್ಗೆ ಕೊಡಲಿಕ್ಕೆ, ಯಾಕಂದರೆ ನಮ್ಮ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ. ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ, ನಮಗೆ ಅದೇ ಟೈಮ್ ಬೇಕು, ಈ ಅದೇ ರೂಟ್ ಬೇಕು, ಆವಾಗಲೇ ಮಾಡಬೇಕು ಅಂತ ಕೋರ್ಟಿಗೆ ಹೋದ್ರು. ಕೋರ್ಟ್ ಏನು ಮಾಡ್ತು, ಕೊಟ್ಟಿದ್ದಾರೆ ಸ್ವಲ್ಪ 2 ವಾರದಲ್ಲಿ ಏನೇನು ಮಾಡ್ಬೋದು, ಸ್ವಲ್ಪ ಟೈಮ್ ಕೊಡಿ ಮಾಡ್ಸೋಣ ಅಂತ ಆಗಿತ್ತು. ಸರ್, ವೈ ಆರ್ ಇನ್ ಸೋ ಹರಿ, ಅಭಿ ಪಿಕ್ಚರ್ ಬಾಕಿ ಹೇ, ಡು ಐ ಲುಕ್ ಸ್ಕೇರ್ಡ್? ಅಂದ ಹಾಗೆ RSSಗೆ ಕಡಿವಾಣ ಹಾಕೋ ಚರ್ಚೆ ಕರ್ನಾಟಕದಲ್ಲಿ ಶುರುವಾಗಿದ್ದು ಇತ್ತೀಚೆಗೆ. ಆದರೆ ತಮಿಳುನಾಡಿನಲ್ಲಿ ಈ ಮೊದಲೇ RSSಗೆ ಮೂಗುದಾರ ಹಾಕಲಾಗಿತ್ತು. ಈಗ ಕರ್ನಾಟಕದಲ್ಲೂ ತಮಿಳುನಾಡು ಮಾದರಿಯಲ್ಲೇ RSSನ ಆಟಾಟೋಪಗಳನ್ನು ನಿಯಂತ್ರಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈಗ ಎಲ್ಲರ ಮನಸ್ಸಿನಲ್ಲಿ ಮೂಡ್ತಾ ಇರುವ ಪ್ರಶ್ನೆ ಒಂದೇ, ಮುಂದೇನಾಗಬಹುದು ಅಂತ. ಕಾಂಗ್ರೆಸ್ ಸರ್ಕಾರ RSSನ ಹತೋಟಿಯಲ್ಲಿಟ್ಟು ತನ್ನ ಸಿದ್ಧಾಂತದ ಬದ್ಧತೆಯನ್ನು ಪ್ರದರ್ಶನ ಮಾಡುತ್ತಾ RSS ಸಂಸ್ಥೆಯನ್ನು ಬ್ಯಾನ್ ಮಾಡದಿದ್ರೂ ಸರ್ಕಾರಿ ಜಾಗಗಳಲ್ಲಿ ಅವರು ನಡೆಸುವ ಬೈಠಕ್ಕು, ಕವಾಯತು ಮತ್ತು ಲಾಠಿ ಪ್ರದರ್ಶನಗಳಿಗೆ ಸಂಪೂರ್ಣ ಮೂಗುದಾರ ಹಾಕುತ್ತಾ, ಇದನ್ನು ನಾವು ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಎಲ್ಲರಿಗೂ ಕುತೂಹಲ ಮೂಡಿಸಿರುವ ಅಸಲಿ ವಿಚಾರ ಏನಂತಂದ್ರೆ, RSS ಅನ್ನು ನಿಯಂತ್ರಿಸಿದ ಆ ತಮಿಳುನಾಡು ಮಾದರಿ ಯಾವುದು? ತಮಿಳುನಾಡಿನಲ್ಲಿ RSS ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆಯಾ ಅಥವಾ ಅಲ್ಲಿನ ಚಟುವಟಿಕೆಗಳಿಗೆ ಮಾತ್ರ ನಿರ್ಬಂಧ ಹೇರಲಾಗಿದೆಯಾ? ಅಲ್ಲಿನ ಹೈಕೋರ್ಟು ಮತ್ತು ದೇಶದ ಸುಪ್ರೀಂ ಕೋರ್ಟು ಈ ವಿಚಾರದಲ್ಲಿ ಏನು ಹೇಳಿದಾವೆ? ಇದೆಲ್ಲವನ್ನ ಈ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಈ ಮೊದಲು ಸಿದ್ದರಾಮಯ್ಯನವರು CM ಆಗಿದ್ದಾಗ ತಮಿಳುನಾಡಿನ ಮಾದರಿಯಲ್ಲೇ ಕರ್ನಾಟಕದಲ್ಲೂ RSSನ ಚಟುವಟಿಕೆಗಳಿಗೆ ಲಗಾಮು ಹಾಕೋ ರೀತಿ ನಿಯಮವನ್ನು ಮಾಡಿದ್ರು. ಹಾಗಾದರೆ ತಮಿಳುನಾಡಿನಲ್ಲಿ ಇರೋ ಅಸಲಿ ಕಾನೂನು ಏನು? ನಮಗೆಲ್ಲ ಗೊತ್ತಿರುವಂತೆ ತಮಿಳುನಾಡಿನಲ್ಲಿ ಈಗ TVK ಪಕ್ಷದ ವಿಜಯ್ ಜೋಸೆಫ್ ಸರ್ಕಾರ ರಚನೆ ಆಗಿದೆ. ಅದಕ್ಕೂ ಮೊದಲು MK ಸ್ಟಾಲಿನ್ ನೇತೃತ್ವದ DMK ಸರ್ಕಾರ ಅಧಿಕಾರದಲ್ಲಿತ್ತು. RSSನ ಹಿಂದುತ್ವ ಸಿದ್ಧಾಂತಕ್ಕೂ DMKಯ ದ್ರಾವಿಡ ಸಿದ್ಧಾಂತಕ್ಕೂ ಮೊದಲಿನಿಂದಲೂ ಬದ್ಧ ವಿರೋಧ ಇದೆ. ಕೇಂದ್ರದ ಮೋದಿ ಸರ್ಕಾರದ ಹಲವು ನೀತಿಗಳನ್ನು ಸ್ಟಾಲಿನ್ ಸರ್ಕಾರ ವಿರೋಧಿಸ್ತಾನೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸ್ಟಾಲಿನ್ ನೇತೃತ್ವದ ಅವತ್ತಿನ ತಮಿಳುನಾಡು ಸರ್ಕಾರ ಕೆಲವು ಆಡಳಿತಾತ್ಮಕ ಕ್ರಮಗಳ ಮೂಲಕ RSS ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಿತ್ತು. ಆ ನಿಯಮಗಳು ಈಗಲೂ ಕಂಟಿನ್ಯೂ ಆಗಿದ್ದಾವೆ. ವಿಜಯ್ ಸರ್ಕಾರ ಬಂದ ಮೇಲೆ RSSಗೆ ಹೂವಿನ ಹಾಸಿಗೆಯನ್ನು ಹಾಸಿಲ್ಲ, ಮುಳ್ಳಿನ ದಾರಿಯನ್ನು ಕಲ್ಪಿಸಿಲ್ಲ. RSS ಅನ್ನು ಅನ್ರಿಜಿಸ್ಟರ್ಡ್ ಸಂಘಟನೆಗೆ ಲಗಾಮು ಹಾಕೋದಕ್ಕೆ ತಮಿಳುನಾಡಿನಲ್ಲಿ ಇರೋ ನಿಯಮಗಳು ಏನು ಅನ್ನೋದನ್ನು ನೋಡೋದಾದ್ರೆ, RSSಗೆ ಬಹಿರಂಗ ಸಭೆಗಳನ್ನು ನಡೆಸೋದಕ್ಕೆ ನೇರವಾಗಿ ಅನುಮತಿ ಸಿಗೋದಿಲ್ಲ. ಸರ್ಕಾರಿ ಮೈದಾನಗಳು, ಸರ್ಕಾರಿ ಶಾಲೆಗಳ ಕಟ್ಟಡಗಳು ಮತ್ತು ದೇವಸ್ಥಾನದ ಆವರಣಗಳಲ್ಲಿ RSS ಯಾವುದೇ ಚಟುವಟಿಕೆ ನಡೆಸದಂತೆ ಕಡ್ಡಾಯವಾಗಿ ನಿರ್ಬಂಧ ಹೇರಲಾಗಿದೆ. ರಾಜ್ಯ
ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ, ಭದ್ರತಾ ಬೆದರಿಕೆ ತಡೆಯೋದಕ್ಕೆ ಮತ್ತು ಕೋಮು ಸೌಹಾರ್ದತೆಯನ್ನು ಉಳಿಸೋದಕ್ಕೆ ಈ ಕ್ರಮ ಕೈಗೊಂಡಿರೋದಾಗಿ ಅವತ್ತಿನ ಸ್ಟಾಲಿನ್ ಸರ್ಕಾರ ಹೇಳ್ಕೊಂಡಿತ್ತು. ಅಷ್ಟೇ ಯಾಕೆ, ವಿಜಯದಶಮಿ ಸಂದರ್ಭಗಳಲ್ಲಿ ರಸ್ತೆಗಳಲ್ಲಿ RSS ನಡೆಸುವ ಪಥಸಂಚಲನಕ್ಕೂ ತಮಿಳುನಾಡು ಸರ್ಕಾರ ಹಲವು ಬಾರಿ ಅನುಮತಿಯನ್ನು ನಿರಾಕರಿಸಿತ್ತು. 2022 ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಎಂದು ಮತ್ತು 2023 ಭಾರತದ 75ನೇ ಸ್ವಾತಂತ್ರ್ಯೋತ್ಸವ ಹಾಗೂ ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲೂ ಕಾನೂನು ಸುವ್ಯವಸ್ಥೆಯ ಕಾರಣ ನೀಡಿ ಮೆರವಣಿಗೆಗೆ ಬ್ರೇಕ್ ಹಾಕಲಾಗಿತ್ತು. ತಮಿಳುನಾಡಿನಲ್ಲಿ RSSನ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಪೊಲೀಸರ ಕಡ್ಡಾಯ ಅನುಮತಿಯನ್ನ ಪಡೆಯಲೇಬೇಕು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಒಳಾಂಗಣದಲ್ಲಿ ಅಂದ್ರೆ ಇಂಡೋರ್ ಕಾರ್ಯಕ್ರಮಗಳನ್ನ ಮಾತ್ರ ಮಾಡಿ ಅಂತ ತಮಿಳುನಾಡು ಸರ್ಕಾರ ಹಲವು ರೀತಿಯ ಕಡಿವಾಣಗಳನ್ನು RSSಗೆ ಹಾಕಿತ್ತು. ಇಲ್ಲಿ ನೆನ್ಪಿಡಬೇಕಾದ ಮುಖ್ಯ ವಿಷಯ ಏನಂತಂದ್ರೆ, ತಮಿಳುನಾಡು ಸರ್ಕಾರ ಇದನ್ನ ಬ್ಯಾನು ಅಥವಾ ನಿಷೇಧ ಅಂತ ಎಲ್ಲೂ ಕರೆದಿಲ್ಲ. ಇವೆಲ್ಲವೂ ಕೇವಲ ಕಾನೂನು ಸುವ್ಯವಸ್ಥೆಗಾಗಿ ಕೈಗೊಂಡ ಆಡಳಿತಾತ್ಮಕ ಕ್ರಮಗಳು ಅಂತಾನೆ ಸರ್ಕಾರ ಹೇಳ್ಕೊಂಡು ಬಂದಿದೆ. ಸರ್ಕಾರದ ಈ ನಿಯಂತ್ರಣಗಳ ವಿರುದ್ಧ RSS ಸುಮ್ಮನೆ ಕೂತ್ಕೊಳ್ಳಿಲ್ಲ. ಹಲವು ಬಾರಿ ಕೋರ್ಟ್ ಮೆಟ್ಲೇರಿತು. 2022 ಅಕ್ಟೋಬರ್ನಲ್ಲಿ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದಾಗ RSS ಮದ್ರಾಸ್ ಹೈಕೋರ್ಟ್ ಮೊರೆ ಹೋಯಿತು. ಆಗ ನಡೆದ ಕಾನೂನು ಹೋರಾಟದ ಹಂತಗಳು ಹೇಗಿತ್ತು ಅನ್ನೋದನ್ನು ನೋಡೋದಾದ್ರೆ, ಮದ್ರಾಸ್ ಹೈಕೋರ್ಟ್ನ ಏಕಸದಸ್ಯ ಪೀಠ RSS ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡ್ತು. ಆದರೆ ಗೋಡೆಗಳಿರುವ ಒಳ ಆವರಣದ ಒಳಗೆ ಮಾತ್ರ ಅಂದ್ರೆ ಇಂಡೋರ್ ಮಾತ್ರ ಕಾರ್ಯಕ್ರಮ ಮಾಡುವಂತೆ ಷರತ್ತು ವಿಧಿಸಿತು. ಪಬ್ಲಿಕ್ ಪ್ರೋಗ್ರಾಮು ಮಾಡುವಂಗಿರಲಿಲ್ಲ. ಇದನ್ನ ಪ್ರಶ್ನೆ ಮಾಡಿ RSS ಮೇಲ್ಮನವಿ ಸಲ್ಲಿಸಿದಾಗ ಹೈಕೋರ್ಟ್ನ ಡಿವಿಷನಲ್ ಬೆಂಚು ಸರ್ಕಾರದ ನಿರ್ಬಂಧಗಳನ್ನು ತಳ್ಳಾಕ್ಬಿಡ್ತು. ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತ ಸಭೆ ನಡೆಸುವ ಹಕ್ಕಿದೆ, ಸರ್ಕಾರದ ಕೆಲಸ ರಕ್ಷಣೆ ನೀಡುವುದೇ ಹೊರತು ನಿರ್ಬಂಧ ಹೇರೋದಲ್ಲ ಅಂತ ತೀರ್ಪನ್ನು ಕೊಡ್ತು. ಈ ತೀರ್ಪನ್ನು DMK ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಪ್ರಶ್ನೆ ಮಾಡಿತು. 6 ಜಿಲ್ಲೆಗಳಲ್ಲಿ ಭದ್ರತಾ ಅಪಾಯ ಇರೋದ್ರಿಂದ ಒಳಾಂಗಣದಲ್ಲೇ ಕಾರ್ಯಕ್ರಮ ನಡೆಸಲಿ ಅಂತ ಸರ್ಕಾರದ ವಕೀಲರು ವಾದ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟು ಈ ವಾದವನ್ನು ಒಪ್ಕೊಳ್ಳಿಲ್ಲ. ಅನುಮತಿ ನಿರಾಕರಿಸಲು ಬಲವಾದ ಸಾರ್ವಜನಿಕ ಹಿತಾಸಕ್ತಿ ಇರಬೇಕು, ಇಲ್ಲ ಅಂದ್ರೆ ಅದು ಪ್ರಜೆಗಳ ಮೂಲಭೂತ ಸ್ವಾತಂತ್ರ್ಯದ ಅಡಿಯಲ್ಲಿ ಬರ್ತದೆ ಅಂತ ಹೇಳಿ ತಮಿಳುನಾಡು ಸರ್ಕಾರದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಳ್ಳಾಕ್ತು. ಈ ತೀರ್ಪಿನ ಬಳಿಕ ಬೇರೆ ದಾರಿ ಇಲ್ಲದೆ ತಮಿಳುನಾಡು ಪೊಲೀಸರು 2023 ಏಪ್ರಿಲ್ 16ನೇ ತಾರೀಕು ರಾಜ್ಯದ 45 ಕಡೆಗಳಲ್ಲಿ RSS ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡಬೇಕಾಯಿತು. ಅಷ್ಟೇ ಅಲ್ಲ, 2023 ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಖಡಕ್ ಸೂಚನೆ ನೀಡಿ ಮೆರವಣಿಗೆ ಸಾಗುವ ರಸ್ತೆಗಳನ್ನು ಗುರುತಿಸಿ ನವೆಂಬರ್ 15ರೊಳಗೆ ಅನುಮತಿ ನೀಡಬೇಕು ಅಂತ ಆದೇಶ ಕೊಡ್ತು. ಹೀಗಾಗಿ ಪ್ರಸ್ತುತ ತಮಿಳುನಾಡಿನಲ್ಲಿ 2 ವಿಷಯ ಸ್ಪಷ್ಟ ಆಗಿದೆ. ಒಂದನೆಯದು, ಸರ್ಕಾರಿ ಜಮೀನು, ಶಾಲೆ ಹಾಗೂ ಮುಜರಾಯಿ ದೇವಸ್ಥಾನಗಳಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ಇದೆ. ಎರಡನೆಯದು, ಕೋರ್ಟ್ ಆದೇಶದಂತೆ ಅವರ ವಾರ್ಷಿಕ ಪಥಸಂಚಲನಕ್ಕೆ ಪೊಲೀಸ್ ರಕ್ಷಣೆ ಮತ್ತು ಅನುಮತಿಯನ್ನು ಸರ್ಕಾರ ನೀಡುತ್ತಾನೆ ಬಂದಿದೆ. ಈಗ ತಮಿಳುನಾಡಿನ ರೀತಿಯಲ್ಲೇ RSS ಮತ್ತು ಕರ್ನಾಟಕದ ಸರ್ಕಾರದ ಮಧ್ಯೆ ತಿಕ್ಕಾಟ ನಡೀತಾ ಇದೆ. ಇಲ್ಲಿ ಸಿದ್ಧಾಂತದ ಬಗ್ಗೆ ನಾವೆಷ್ಟೇ ಚರ್ಚೆ ಮಾಡಿದ್ರು, ರಾಜಕಾರಣಿಗಳ ನಡೆಯ ಬಗ್ಗೆ ಮಾತಾಡುವಾಗ ರಾಜಕಾರಣ ಹೊರತುಪಡಿಸಿದ ಸಿದ್ಧಾಂತದ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಓಟಿನ ರಾಜಕಾರಣ ಕೂಡ ಇಲ್ಲಿ ಚರ್ಚೆ ವಿಷಯ ಆಗ್ತದೆ. ಯಾಕಂದ್ರೆ ತಮಿಳುನಾಡು ರಾಜಕಾರಣಕ್ಕೂ ಕರ್ನಾಟಕದ ರಾಜಕಾರಣಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳು ಭದ್ರವಾಗಿದ್ದಾವೆ. ಈಗಿನ ವಿಜಯ್ ಜೋಸೆಫ್ ಸರ್ಕಾರ ಕೂಡ ದ್ರಾವಿಡ ಅಸ್ಮಿತೆ ಮೇಲೆನೆ ಚುನಾವಣೆ ಗೆದ್ದುಕೊಂಡು ಅಧಿಕಾರಕ್ಕೆ ಬಂದಿದೆ ಮತ್ತು ಅಲ್ಲಿ BJPಯ ಪ್ರಭಾವ ತುಂಬ ಕಡಿಮೆ ಆಗಿದೆ. ಆದರೆ ಕರ್ನಾಟಕದಲ್ಲಿ BJP ಅತ್ಯಂತ ಬಲಿಷ್ಠ ವಿರೋಧ ಪಕ್ಷ. ಇಂತಹ ಸಂದರ್ಭದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಸರ್ಕಾರ ದಿನೇ ದಿನೇ RSS ವಿರುದ್ಧ ಪರಾಕ್ರಮ ಪ್ರದರ್ಶನ ಮಾಡಿದ್ರೆ BJP ಕಾರ್ಯಕರ್ತರು ರೊಚ್ಚಿಗೆಳಬಹುದು. ಈ ವೇಳೆ ಏನಾದರೂ ಘರ್ಷಣೆ ನಡೆದು ಲಾಠಿ ಪ್ರಹಾರಗಳಂತ ಘಟನೆಗಳೇನಾದರೂ ನಡೆದುಬಿಟ್ರೆ ಅದು BJPಗೆ ರಾಜಕೀಯವಾಗಿ ಲಾಭ ತಂದುಕೊಡಬಹುದು. ಮುಂಬರುವ ಚುನಾವಣೆಗಳಲ್ಲಿ ಹಿಂದೂ ವೋಟ್ ಬ್ಯಾಂಕನ್ನು ಒಟ್ಟುಗೂಡಿಸೋದಕ್ಕೆ BJPಗೆ ಇದೊಂದು ದೊಡ್ಡ ಅಸ್ತ್ರವಾಗುವ ಸಾಧ್ಯತೆಯೂ ಇದೆ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಸರ್ಕಾರಿ ಶಾಲೆಗಳು, ಶಾಲಾ ಮೈದಾನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನದ ಆವರಣಗಳು, ಪುರಾತತ್ವ ಇಲಾಖೆಯ ಸೈಟ್ಗಳು ಮತ್ತು ಸಾರ್ವಜನಿಕ ಆಟದ ಮೈದಾನಗಳಲ್ಲಿ RSS ಶಾಖೆ, ಕವಾಯತು ಅಥವಾ ಲಾಠಿ ಪ್ರದರ್ಶನಗಳನ್ನು ಕರ್ನಾಟಕ ಸರ್ಕಾರ ಕಾನೂನಾತ್ಮಕವಾಗಿ ಯಶಸ್ವಿಯಾಗಿ ನಿಯಂತ್ರಿಸಬಹುದು. RSS ತನ್ನ ಚಟುವಟಿಕೆಗಳನ್ನು ಖಾಸಗಿ ಜಾಗಗಳಲ್ಲಿ ಮಾತ್ರ ನಡೆಸುವಂತೆ ಒತ್ತಡವನ್ನು ಹೇರಬಹುದು. ಇನ್ನು ಪಥಸಂಚಲನದ ವಿಷಯಕ್ಕೆ ಬಂದರೆ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅವಕಾಶ ನೀಡಬಹುದು. ಈ ವಿಚಾರದಲ್ಲಿ ಈಗಾಗಲೇ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಜಯ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಪಾನಿರ ತನಕ ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವರು ಬಂದಿದ್ರು, ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ರು. ನೋಡಿ, ಯಾರಾನ ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ, ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು.
ಅವಾಗ ಈಗ ಉದಾಹರಣೆಗೆ ನೀವು ಬುಧವಾರ ಕೇಳ್ತೀರಾ, ಬುಧವಾರ ಆಗೋದಿಲ್ಲ ನಮ್ಗೆ ಕೊಡಲಿಕ್ಕೆ, ಯಾಕಂದರೆ ನಮ್ಮ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ, ಶುಕ್ರವಾರ ಮಾಡಿ ಅಂತ ಹೇಳ್ತೇನೆ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ, ನಮಗೆ ಅದೇ ಟೈಮ್ ಬೇಕು, ಈ ಅದೇ ರೂಟ್ ಬೇಕು, ಆವಾಗಲೇ ಮಾಡಬೇಕು ಅಂತ. ಕೋರ್ಟಿಗೆ ಹೋದ್ರು, ಕೋರ್ಟ್ ಏನು ಮಾಡ್ತು, ಕೊಟ್ಟಿದ್ದಾರೆ ಸ್ವಲ್ಪ 2 ವಾರದಲ್ಲಿ ಏನೇನು ಮಾಡ್ಬೋದು, ಸ್ವಲ್ಪ ಟೈಮ್ ಕೊಡಿ ಮಾಡ್ಸೋಣಂತೆ. ಆಗಿತ್ತು ಸರ್, ವೈ ಆರ್ ಇನ್ ಸೋ ಹರಿ, ಅಭಿ ಪಿಕ್ಚರ್ ಬಾಕಿ ಹೇ, ಡು ಐ ಲುಕ್ ಸ್ಕೇರ್ಡ್. ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡೋದು ಸುಲಭ, ಆದರೆ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಮತ್ತು ಪೊಲೀಸರ ಮೂಲಕ ಇದನ್ನು ಯಶಸ್ವಿಯಾಗಿ ಜಾರಿಗೆ ತರೋದಕ್ಕೆ ಸಾಧ್ಯ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅತ್ಯಂತ ಸಮರ್ಥವಾದ ಕಾರ್ಯಕರ್ತರ ಪಡೆ ಇದೆಯಾ? ಬಿಜೆಪಿಯ ಆಕ್ರಮಣಕಾರಿ ಪ್ರಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಯಲ್ಲಿ ನಿಂತ್ಕೊಂಡು ಸೂಕ್ತ ಉತ್ತರ ಕೊಡೋದಕ್ಕೆ ಸಾಧ್ಯನಾ? ಗೊತ್ತಿಲ್ಲ. ಒಟ್ಟಾರೆಯಾಗಿ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದ ದೃಢ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಮಾತ್ರ RSSಗೆ ಲಗಾಮು ಹಾಕುವ ಕೆಲಸ ಯಶಸ್ವಿಯಾಗಿ ನಡೀಬಹುದು. ಇಲ್ಲ ಅಂದರೆ ಇದು ಕೇವಲ ರಾಜಕೀಯದ ಕದಡಿದ ನೀರಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರಂತೂ RSS ವಿರುದ್ಧ ತೊಡೆ ತಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸಿಗೋ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತಾ ಇದ್ದಾರೆ. RSSಗೆ ಯಾವುದೇ ಮುಲಾಜನ್ನು ಮಾಡ್ತಾ ಇಲ್ಲ. ನಾನು ಗೃಹ ಸಚಿವನಾಗಿ ಇರೋ ತನಕನೂ ರಾಜ್ಯದಲ್ಲಿ RSS ಪಥಸಂಚಲನಕ್ಕೆ ಪೊಲೀಸರ ಅನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದೇನೆ. 100 ವರ್ಷದ ಹಳೆಯ ಸಂಘಟನೆ ಅಂತಾರಲ್ಲ, ನಿಮ್ಮ ಸಂಘಟನೆಯ ದಾಖಲೆಗಳು ಎಲ್ಲಿದ್ದಾವೆ? ಪಥಸಂಚಲನ ನಡೆಸೋದಕ್ಕೆ ನೀವು ಕಡ್ಡಾಯವಾಗಿ ಅನುಮತಿಯನ್ನು ಪಡೆಯಲೇಬೇಕು. ದಾಖಲೆಗಳನ್ನು ಎಲ್ಲಿದ್ರೂ ಹುಡುಕೊಂಡು ಬರಲಿ, ಅಲ್ಲಿವರೆಗೂ ಸುಮ್ಮನೆ ಬಿಡಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಘಟನೆಗೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು RSS ಬೆಂಬಲಿಗರು ತನ್ನ ಮದುವೆ, ಮಕ್ಕಳು ಹಾಗೂ ತನ್ನ ಮೈ ಬಣ್ಣದ ಬಗ್ಗೆ ವೈಯಕ್ತಿಕವಾಗಿ ಕೆದಕ್ತಾ ಇದ್ದಾರೆ. ಆದರೆ ನಾನು ಯಾವುದಕ್ಕೂ ಹೆದರುವ ವ್ಯಕ್ತಿ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾನಿರೋ ತನಕ ಬೇಕು. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ರು, ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ರು. ನೋಡಿ, ಯಾರಾನ ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ, ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಆವಾಗ ಈಗ ಉದಾಹರಣೆಗೆ ನೀವು ಬುಧವಾರ ಕೇಳ್ತೀರಾ, ಬುಧವಾರ ಆಗೋದಿಲ್ಲ ನಮ್ಗೆ ಕೊಡಲಿಕ್ಕೆ, ಯಾಕಂದರೆ ನಮ್ಮ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ, ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ, ನಮಗೆ ಅದೇ ಟೈಮ್ ಬೇಕು, ಈ ಅದೇ ರೂಟ್ ಬೇಕು, ಆವಾಗಲೇ ಮಾಡಬೇಕು ಅಂತ. ಕೋರ್ಟಿಗೆ ಹೋದ್ರು, ಕೋರ್ಟ್ ಏನು ಮಾಡ್ತು, ಕೊಟ್ಟಿದ್ದಾರೆ ಸ್ವಲ್ಪ 2 ವಾರದಲ್ಲಿ ಏನೇನು ಮಾಡ್ಬೋದು, ಸ್ವಲ್ಪ ಟೈಮ್ ಕೊಡಿ ಮಾಡ್ಸೋಣಂತೆ. ಆಗಿತ್ತು ಸರ್, ವೈ ಆರ್ ಇನ್ ಸೋ ಹರಿ, ಅಭಿ ಪಿಕ್ಚರ್ ಬಾಕಿ ಹೇ, ಡು ಐ ಲುಕ್ ಸ್ಕೇರ್ಡ್. ಈ ಇಡೀ ವಿವಾದ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಬೆನ್ನಲ್ಲೇ ಈಗ RSS ಮುಖ್ಯಸ್ಥ ಮೋಹನ್ ಭಾಗವತ್ ಕರ್ನಾಟಕಕ್ಕೆ ಬಂದಿದ್ದಾರೆ. ಜುಲೈ 10ರಿಂದ 12ರವರೆಗೆ ಬೆಳಗಾವಿಯಲ್ಲಿ RSSನ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಬೈಠಕು ನಡೀತಾ ಇದೆ. ದೇಶದ ವಿವಿಧ ಪ್ರಾಂತಗಳ ಪ್ರಮುಖರು, ಹಿರಿಯ ಪದಾಧಿಕಾರಿಗಳು ಈ ರಾಷ್ಟ್ರೀಯ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಖರ್ಗೆ ಅವರ ಪತ್ರದ ವಿವಾದದ ನಂತರ ಮೋಹನ್ ಭಾಗವತ್ ಅವರ ಮೊದಲ ಕರ್ನಾಟಕ ಭೇಟಿ ಇದಾಗಿರೋದ್ರಿಂದ ಈ ಸಭೆ ರಾಜಕೀಯವಾಗಿಯೂ ಭಾರಿ ಮಹತ್ವವನ್ನು ಪಡ್ಕೊಂಡಿದೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಮತ್ತು RSS ನಡುವಿನ ಈ ಸಂಘರ್ಷ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನು ಪಡೆದುಕೊಳ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.